ಬುರುಡೆ ಗ್ಯಾಂಗ್ನ ಒಂದೊಂದೇ ವಿಚಾರಗಳು ಈಗ ರಿವೀಲ್ ಆಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಳ್ತಂಡಿ ಪೊಲೀಸರಿಂದ ಎರಡನೇ ದೂರುದಾರ ಜಯಂತ್ನನ್ನ ವಿಚಾರಣೆಗೊಳಪಡಿಸಲಾಗಿದೆ. 23 ವರ್ಷದ ಹಿಂದೆ ಯುವತಿಯನ್ನ ಕೊಲೆ ಮಾಡಿ ಹೂತು ಹಾಕಿದ್ದಾರೆ. ಅದನ್ನ ನಾನು ಕಣ್ಣಾರೆ ಕಂಡಿದ್ದೆ ಅಂತ ಹೇಳಿ ದೂರು ಕೊಟ್ಟಿದ್ದ ವ್ಯಕ್ತಿ. SIT ಅಥವಾ NIA ಯಾರಾದರೂ ಕೂಡ ಇನ್ವೆಸ್ಟಿಗೇಷನ್ ಮಾಡಲಿ, ವಿಚಾರಣೆ ಕರೆದ್ರೆ ನಾನು ಜಾಗ ತೋರಿಸ್ತೇನೆ. ಎರಡನೇ ದೂರುದಾರ ಜಯಂತ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿರುವಂಥದ್ದು. ನಾನು ಯಾರ ಜೊತೆಗೂ ಕೂಡ ಕೈ ಜೋಡಿಸಿಲ್ಲ, ಅಪಪ್ರಚಾರ ಮಾಡಿಲ್ಲ, ಇದ್ದದ್ದನ್ನ ಇದ್ದ ಹಾಗೆ ಹೇಳ್ತಾ ಇದ್ದೀನಿ, ಸತ್ಯವನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಎರಡನೇ ದೂರುದಾರ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಮಾಧ್ಯಮದಲ್ಲಿ ಬರುವ ವಿಷಯ ನೋಡಿದರೆ ದೇವಸ್ಥಾನ ತೇಜೋವಧೆ ಮಾಡಲಿಕ್ಕೆ ಇಲ್ಲ ಪ್ರಭಾವಿ ವ್ಯಕ್ತಿಯೆಲ್ಲ ತೇಜೋವಧೆ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದೇನೋ ಇದೆಯಾ? ಆ ಥರ ಏನೋ ಇದೆಯಾ? ಎಲ್ಲಾದರೂ ಇದೆಯಾ? ಇದ್ದರೆ ಹೇಳಿ ಸರ್. ಇಂದಿನಿಗೂ ಹೇಳ್ತೀನಿ, ಅಂದಿಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಆ ಧರ್ಮಸ್ಥಳ ಮಂಜುನಾಥಸ್ವಾಮಿ ಅನ್ನಪದ ಹೆಸರು ಎತ್ತಿಲ್ಲ. ನಾನು ಇವತ್ತು ಹೇಳ್ತೇನೆ, ನನ್ನನ್ನು ಇಳಿಸಲು ನಾನು ಕೂಲಿ ಕೆಲಸದವ, ದೊಡ್ಡ ರಿಚ್ ಪಾರ್ಟಿ ಅಲ್ಲ, ದೊಡ್ಡ ಮೆಣಸು ಕಾರಲ್ಲಿ ಸಾದಾ ಕಾರಲ್ಲಿ ಓಡಾಡ್ತಾ ಇಲ್ಲ, ಕೆಂಪು ಬಸ್ಸಲ್ಲಿ ಓಡಾಡ್ತಾ ಇರುವವ ಅಂಥವ ದೊಡ್ಡ ಪ್ರಭಾವಿ ಇದರ ವಿರುದ್ಧ ನಿಲ್ಲಿಕ್ಕೆ ಆಗಲ್ಲ. ಸತ್ಯ ಪರವಾಗಿ ನಾನು ನಿಂತಿದ್ದೀನಿ, ಸತ್ಯವಾಗಿ ಇವತ್ತು ಮಾಡ್ತಾರೆ. ಅದಕ್ಕೆ ತಾವು ಇವತ್ತು ಕರೆಯುವಾಗ ನಾನಾಗಿ ಬಂದೆ, ನಾನು ಹೇಳಿ ನಾನು ಬರ್ತಾ ಇದ್ದೀನಿ, ಹೋಗಲ್ಲ ತಮಗೆ ಎಲ್ಲ ಮಾಹಿತಿಯನ್ನು ಕೊಡೋದು ಏನಕ್ಕೋಸ್ಕರ? ಸತ್ಯ ಇದ್ದದಕ್ಕೆ. ಇಲ್ಲದಿದ್ರೆ ಕಣ್ಣು ಮುಚ್ಚಿ ಒಂದು ಕಡೆ ಹೋಗ್ಬೋದು, ಕಾರತಿ ಇನ್ನೊಂದು ಕಡೆ ಹೋಗ್ಬೋದಲ್ಲ ಸರ್. ಅಲ್ಲಿ ಅವರು ಹೇಳು ತಪ್ಪಾದರೆ ಒಳಗೆ ಕೂರಲೇಬೇಕು ಸರ್. ಅದ್ರ ಯಾರ ಪರವಾಗಿ ನಿಲ್ಲಕ್ಕೆ ಸತ್ಯ ಹೊರಗೆ ಬರಲೇಬೇಕದು. ಅದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಅದು ನಮ್ಮ ಪರವಾಗಿ ಅವರ ಪರವಾಗಿ ಬೇಕಂತ ಇಲ್ಲ. ಕಾನೂನು ಚೌಕಲ್ಲಿ ತನಿಖೆ ಆಗಲಿ, ಸತ್ಯ ಹೊರ ಬರಲಿ, ಅದೇ ನಮ್ಮ ಉದ್ದೇಶ. ಅದಾಗಲೇಬೇಕು ಸರ್. ಅದು ವಕೀಲ ಮುಖಾಂತರ ಅಲ್ವಾ ಸರ್ ಬಂದಿರೋದು? ಅದರಲ್ಲಿ ಏನೇ ತಪ್ಪಿದ್ರು, ನಾನು ಏನೇ ತಪ್ಪು ಮಾಡಿದ್ರು SIT ಅವರಲ್ಲ, NIA ಅವರೋ ಯಾರ ಬಗ್ಗೆ ಬರಲಿ, ತನಿಖೆ ಮಾಡಲಿ. ನಾನು ಆ ಥರ ತಪ್ಪು ಮಾಡಲಿ, ತಮ್ಮ ಮುಂದೆ ಬಂದು ಹೇಳ್ತೀನಿ, ಇಲ್ಲ ಜನರಿಗೆ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ಅಧಿಕಾರಿ ಬಂದು ತನಿಖೆ ಮಾಡುವಾಗ ಅದನ್ನು ಬಿಟ್ಟು NIAಗೆ ಹೋಗ್ಬೇಕಾ ಸರ್? ನಮಗೆ ಭಯ ಇಲ್ಲ, ತನಿಖೆ ಮಾಡಲಿ, ಸತ್ಯ ಬರಲಿ. ಆದರೆ ಏನಂತ ಹೇಳಿ ನನ್ನ ಪ್ರಕಾರವಾಗಿ ಇವಾಗ SIT ಒಳ್ಳೆ ಅಧಿಕಾರಿ, NIA ಬರುವಾಗ ಯಾರು ಬರ್ಬೋದು ಹೇಳಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಇವರೇ ಇರಲಿ, ಇವರೇ ಮಾಡಲಿ ಅಂತ ನಮ್ಮ ಅಭಿಪ್ರಾಯ. ಅದು ಮಾಡಲಿ ಅಂತ ನಮಗೆ ಭಯ ಇಲ್ಲ. ಯಾರು ಬೇಕಾದ್ರೂ ಮಾಡಲಿ, ಯಾರು ಬೇಕಾದ್ರೂ ನಮಗೆ ಭಯ ಇಲ್ಲ. ಆದರೆ ಇವರೇ ಇದ್ದರೆ ನಮಗೆ ಒಂದು ಒಳ್ಳೆ ಅಧಿಕಾರಿ, ಕರ್ನಾಟಕ ರಾಜ್ಯ ಒಳ್ಳೆ ಅಧಿಕಾರಿ ಗೊತ್ತು, ಅದು ಮಾಡಲಿ ಅಂತ ನಮ್ಮ ಅಭಿಪ್ರಾಯ. ಹಾಗೆ ಇವತ್ತು ಕರೆದ್ರು ಇವಾಗಲೇ ಹೋಗ್ತೀನಿ, ಇಲ್ಲಿಂದಲೇ ಹೋಗ್ತೀನಿ, ನಾನು ಇಲ್ಲಿಂದಲೇ ಹೋಗ್ತೀನಿ. ಅವ್ರು ಕರೆದು ಹೋಗ್ತೀನಿ. ಅದು ತನಿಖೆಯಲ್ಲಿ ಇದೆ, ಅದು ನೋಡೋ ಒಂದೊಂದು ತನಿಖೆ ಆಗ್ತಾ ಇದೆ. ಸತ್ಯ ಹೊರಗೆ ಬರಲಿ. ನಾನೊಂದು ಲೆಟರ್ ಕೊಟ್ಟಿದ್ದೀನಿ, ಸತ್ಯ ಘಟನೆ ಇದ್ದರೆ ಮಾತ್ರ ಅದು ಮುಟ್ಟಬೇಕು, ಎಲ್ಲ ಮುಟ್ಬಾರ್ದು. ಅಂದರೆ ನಾನು ಒಬ್ಬನೇ ನೋಡಿರೋದಾದರೆ ಆ ಲೆಟ್ರ್ ಕೊಡ್ಲಿಕ್ಕೆ ಆಗಲ್ಲ. ಆದರೆ 3-4 ಜನ ಇದ್ದಾರೆ. ಆಗ ನಾನು ಅವರನ್ನು ತನಿಖೆ ಮಾಡಲಿಕ್ಕೋಸ್ಕರ ಈ ಲೆಟ್ರ್ ಕೊಟ್ಟಿರೋದು. ಆ ಲೆಟ್ರ್ ಮುಖಾಂತರ ಅವನು ತನಿಖೆ ಮಾಡಬೇಕು, ತನಿಖೆ ನಡೆಸಿ ಅವರಿಂದಲೂ ಸತ್ಯಾಸತ್ಯಗಳನ್ನ ತಿಳ್ಕೊಳ್ಬೇಕು, ಆ ನಂತರ ತೆಗಿಬೇಕು. ಆವಾಗ ಏನು ಅಂತ ಸರ್, ಇವಾಗ ಅಲ್ಲಿ ಏನಾದರೂ ಅದು 13ರಿಂದ 15 ವರ್ಷ ಮಗಳು 20 ವರ್ಷ ಆಗಿದೆ, ಏನಾದರೂ ಅಲ್ಲಿ ಏನಾದರೂ ಇವಾಗ ತಲೆಬುರುಡೆ ಏನು ಇಲ್ಲ ಇದ್ರು, ಆವಾಗ ಯಾರು ಊತಾಕಿರೋದು ಅವ್ನು ಎಂಕ್ವೈರಿ ಮಾಡ್ಬೋದು, ಕ್ರಮ ಕೈಗೊಳ್ಬೋದು ಅಲ್ವಾ ಸರ್? ಅದು ಮಾಡಲೇಬೇಕು ಸರ್ ತನಿಖೆ. ಅಂದರೆ ನಿಮ್ಮ ಪ್ರಕಾರ ಎಷ್ಟು ವರ್ಷ ಆಯ್ತು ಅದನ್ನು ಊತಾಕಿ? ಅದು ಒಂದು 22 ವರ್ಷ ಆಗಿದೆ.